ಬುರುಡೆ ಗ್ಯಾಂಗ್ನ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಗಡಿಪಾರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಎಸಿ. ಮತ್ತೆ ರಾಯಚೂರು ಜಿಲ್ಲೆಯ ಮಾನ್ವಿ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನು ಹೊರಡಿಸಿದ್ದಾರೆ. ಬುರುಡೆ ಗ್ಯಾಂಗ್ನ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಮೂಲಕ ಮತ್ತೊಂದು ಸಂಕಷ್ಟ ಎದುರಾಗಿರುವಂತಹದ್ದು. ಈ ಹಿಂದೆಯೂ ಕೂಡ ಒಮ್ಮೆ ಅವರನ್ನು ಗಡಿಪಾರು ಮಾಡುವಂತಹ ಕೆಲಸ ಮಾಡಲಾಗಿತ್ತು. ಅದಾದಮೇಲೆ ಹೈಕೋರ್ಟ್ನ ಮೊರೆ ಹೋಗಿದ್ರು. ಅದಾದಮೇಲೆ ಹೈಕೋರ್ಟ್ ಕೂಡ ತಡೆಯನ್ನು ಕೊಟ್ಟಿತ್ತು. ಒಂದಿಷ್ಟು ಸೆಕ್ಷನ್ಗಳ ಬದಲಾವಣೆಗೆ ಸೂಚನೆಯನ್ನು ಕೊಟ್ಟಿತ್ತು. ಮತ್ತೆ ನೋಟಿಸನ್ನು ಕೊಟ್ಟಿತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಕಡೆಯಿಂದ. ಯಾಕೆ ನಿಮ್ಮನ್ನು ಗಡಿಪಾರು ಮಾಡಬಾರ್ದು, ಉತ್ತರ ಕೊಡಿ ಅಂಥೇಳಿ. ಮೊನ್ನೆಯಷ್ಟೇ ತಿಮರೋಡಿಗೆ ಗಡಿಪಾರು ನೋಟಿಸನ್ನು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಿದ್ರು. ಯಾಕೆ ಗಡಿಪಾರು ಮಾಡಬಾರ್ದು ಅಂಥೇಳಿ ಕಾರಣವನ್ನು ಕೇಳಿ ನೋಟಿಸನ್ನು ಸರ್ವ್ ಮಾಡಲಾಗಿತ್ತು. ವಕೀಲರ ಮೂಲಕ ವಾದವನ್ನು ಮಂಡಿಸಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ವಾದ ಪ್ರತಿವಾದವನ್ನು ಆಲಿಸಿ ಮತ್ತೆ ತಿಮರೋಡಿಗೆ ನೋಟಿಸ್. ತಿಮರೋಡಿ ಉಜಿರೆ ನಿವಾಸಕ್ಕೆ ಬೆಳತಂಗಡಿ ಪೊಲೀಸರು ತೆರಳಿದ್ರು. ತಿಮರೋಡಿ ಮನೆಯಲ್ಲಿಲ್ಲದ ಕಾರಣ ಪೊಲೀಸರು ವಾಪಸ್ ಆಗಿದ್ದಾರೆ. ಗಡಿಪಾರು ಮಾಹಿತಿಯ ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ಮತ್ತೊಮ್ಮೆ ಬುರುಡೆ ಗ್ಯಾಂಗ್ನ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಕೋರ್ಟ್ನಿಂದ ತಡೆ ತಂದಂತಹ ಮಹೇಶ್ ಶೆಟ್ಟಿ ತಿಮರೋಡಿಗೆ ಗಡಿಪಾರು ವಿಚಾರದಲ್ಲಿ ಮತ್ತೊಮ್ಮೆ ಎಸಿ ಶಾಕ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈ ಹಿಂದೆಯೂ ಕೂಡ ಇವರನ್ನು ಗಡಿಪಾರು ಮಾಡಲಾಗಿತ್ತು. ಅದಾದಮೇಲೆ ಕೋರ್ಟ್ನಿಂದ ಸ್ಟೇ ತರುವಂತಹ ಕೆಲಸ ಆಗಿತ್ತು. ಈಗ ಮತ್ತೊಮ್ಮೆ ಗಡಿಪಾರು. ಏನು ಕಥೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ ಅಂತ? ಪ್ರೇಮ್, ಕಳೆದ ಸೆಪ್ಟೆಂಬರ್ 18ನೇ ತಾರೀಕಿನಂದು ಎಸಿ ಸ್ಟೆಲ್ಲಾ ವರ್ಗೀಸ್ ರವರು ಒಂದು ಆದೇಶವನ್ನು ಗಡಿಪಾರು ನೋಟಿಸನ್ನು ಕೊಟ್ಟಿದ್ರು. ಅದರಲ್ಲಿ 1 ವರ್ಷದ ಮಟ್ಟಿಗೆ ಅವರು ಗಡಿಪಾರಾಗಬೇಕು, ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಾಗಬೇಕು, ಅದು ರಾಯಚೂರಿನ ಮಾನ್ವಿ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ಆದೇಶವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಬುರುಡೆ ಪ್ರಕರಣ ಆಗಿರ್ಬೋದು, ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲಿರುವಂಥ ಸಾಕಷ್ಟು ಪ್ರಕರಣಗಳ ವರದಿಯನ್ನು ಆಧರಿಸಿ, ಜಿಲ್ಲಾ ಪೊಲೀಸರಿಂದ ತಂದಿರುವಂಥ ವರದಿಯನ್ನು ಆಧರಿಸಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ರವರು ಈ ಒಂದು ಆದೇಶವನ್ನು ಮಾಡಿದ್ರು. ಆ ಬಳಿಕ ತಕ್ಷಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ನಾಪತ್ತೆಯಾಗಿ ಭೂಗತನಾಗಿ ಆ ಬಳಿಕ ಹೈಕೋರ್ಟ್ನಿಂದ ಅದಕ್ಕೊಂದು ತಡೆಯಾಜ್ಞೆಯನ್ನು ತಂದಿರುವಂಥದ್ದು. ಜೊತೆಗೆ ಹೈಕೋರ್ಟ್ ಅವತ್ತೊಂದು ಸೂಚನೆಯನ್ನು ಕೊಟ್ಟಿತ್ತು, ಇದಕ್ಕೆ ಇನ್ನೊಂದಷ್ಟು ಸೆಕ್ಷನ್ಗಳನ್ನು ಹಾಕಿ ಮುಂದಿನ ವರದಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಈಗ ಮತ್ತೆ ಕಳೆದ ಡಿಸೆಂಬರ್ 7ನೇ ತಾರೀಕಿನಂದು ಎಸಿ ಪುತ್ತೂರು ಎಸಿ ಅವರು ಮತ್ತೊಂದು ಬಾರಿ ಅದೇ ರಾಯಚೂರು ಮಾನ್ವಿಗೆ ನಿಮ್ಮನ್ನು ಕಳಿಸಬಾರ್ದು ಯಾಕೆ ಅನ್ನುವ ರೀತಿಯಲ್ಲಿ ಒಂದು ನೋಟಿಸನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ವಕೀಲರ ಜೊತೆಗೆ ಎಸಿ ಅವರ ಮುಂದೆ ಹಾಜರಾಗಿರುವಂಥದ್ದು, ಅದಕ್ಕೆ ಬೇಕಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ಮತ್ತೆ ಅದರ ವಿವರಣೆಯನ್ನು ಪಡೆದಿರುವಂಥದ್ದು, ಅದರ ಜೊತೆಗೆ ಪೊಲೀಸರ ಮಾಹಿತಿಯನ್ನು ಪಡೆದು ಈಗ ತಿರ್ಗಾ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ರವರು ಮತ್ತೆ ಅದೇ ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರನ್ನು ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಹೀಗಾಗಿ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಈ ಕಾರಣಕ್ಕಾಗಿ ಈಗ ಪೊಲೀಸರು ಮಹೇಶ್ ಶೆಟ್ಟಿಯ ಉಜಿರೆಯಲ್ಲಿರುವಂಥ ಮನೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅಲ್ಲೂ ನಾಪತ್ತೆ ಆಗಿರುವಂಥದ್ದು. ಇದೊಂದು ಈ ಒಂದು ಆದೇಶ ಬರುತ್ತೆ, ಈ ಒಂದು ನೋಟಿಸ್ ಬರುತ್ತೆ ಅನ್ನುವಂಥ ಸೂಚನೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಾಪತ್ತೆ ಆಗಿರುವಂಥದ್ದು. ಸದ್ಯ ಅವರು ಮನೆಯಲ್ಲೇ ಇರದೇ ಇರುವಂಥ ಕಾರಣಕ್ಕಾಗಿ ಪೊಲೀಸರು ನೋಟಿಸನ್ನು ಅಂಟಿಸಿ ಬಂದಿರುವಂಥದ್ದು. ತಕ್ಷಣಕ್ಕೆ ಗಡಿಪಾರ ಆದೇಶ ಚಾಲ್ತಿಯಲ್ಲಿರುತ್ತೆ ಅನ್ನುವಂಥದ್ದನ್ನು ಆ ನೋಟಿಸಲ್ಲಿ ಸೂಚಿಸಲಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.